ನಮಸ್ಕಾರ. ಇವತ್ತು ನಾವು ಕರ್ನಾಟಕ ರಾಜ್ಯದ ಮಹಿಳೆಯರ ಸಲುವಾಗಿ ಒಂದು ಧ್ವನಿ ಎತ್ತುವಂತ ಕೆಲಸ ಮಾಡಿದ್ವಿ. ನನ್ನ ಹೆಸರು ಸೋಮಯ್ಯ ಮಠಪತಿ ಅಂತ ಹೇಳಿ, ವಿಚಾರವಂತರ ವೇದಿಕೆಯ ಸದಸ್ಯನಾಗಿ. ಏನಾಗೈತಿಪ್ಪ ಅಂತಂದ್ರೆ ವಿಷಯ ಗೃಹಲಕ್ಷ್ಮಿಯರ ಪರವಾಗಿ ಮಾತಾಡ್ಬೇಕಾಗೈತಿ. ಯಾಕೆ ಇದನ್ನ ವಿಷಯ ಮಾತಾಡಬೇಕಾಗೈತಿ ಅಂದ್ರೆ, ಈಗ ಸರ್ಕಾರ ಹೊಸದಾಗಿ ಆದೇಶ ಮಾಡ್ಲಾಗೈತೈತಿ. ಇಲ್ಲ GST ಇದ್ದವ್ರಿಗೆ ಕೊಡಂಗಿಲ್ಲ, ಅವ್ರಿಗೆ ಕೊಡಲ್ಲ, ಇವ್ರಿಗೆ ಕೊಡಂಗಿಲ್ಲ ಅಂತೇಳಿ. ನೀವು ಇಲೆಕ್ಷನ್ದಾಗ ಆರಿಸಿ ಬರುವಾಗನ ಮೊದಲು ಏನ್ ಹೇಳ್ರಿ, ಎಲ್ಲರಿಗೂ ಕೊಡ್ತೀವಿ, ಅವ್ರಿಗೆ ಕೊಡ್ತೀವಿ, ಇವ್ರಿಗೆ ಕೊಡ್ತೀವಿ ಅಂದ್ರಿ. ಆದ್ರೆ ಈಗ ಇನ್ನ ಅದ್ರಾಗನ ತೊಡಿ ಮಂದಿ ಉಳ್ದೈತಿ. ಕಡು ಬಡವರ BPL ಅವ್ರಿಗೆ ಏನೇ ಬಂದಿಲ್ಲ ಸಾಕಷ್ಟು ಜನರಿಗೆ. ಇವತ್ತು ನಾವು ಹತ್ತನೇ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹತ್ರ ಬಂದಿದ್ದೀವಿ. ಅದಕ್ಕಾಗಿ ಇಡೀ ರಾಜ್ಯದಾದಂತ ಇಂಥವು ಎಷ್ಟೋ ಪ್ರಕರಣ ಅದಾವ. ಕಡಿಮೆ ಅಂದ್ರು ಇದ ತಾಲೂಕಿನಾಗ ಒಂದು 1000 ಜನಕ್ಕೆ ಬಂದಿಲ್ಲ. ಅಂದ್ರೆ ಇದರ ಅರ್ಥ ರಾಜ್ಯದಾದ್ಯಂತ ಎಷ್ಟು ಬಂದಿಲ್ಲ, ಎಷ್ಟು ಕೋಟಿ ರೂಪಾಯಿ ಅವ್ರಿಗೆ ಉಳಿತಾಯ ಆಗಿರ್ಬೇಕು. ನೀವೇ ಲೆಕ್ಕ ಹಾಕಿರಿ, ನಾವೇನು ಹೇಳೋದು ಬೇಡ. ಮತ್ತೆ ಇದು ಕಡು ಬಡವರಿಗೆ ಬಂದಿಲ್ಲ. ಈಗ ಅವ್ರಿಗೆ GST ಇದ್ದವ್ರಿಗೆ ಬಂದೈತಿ, ಇವ್ರಿಗೆ ಬಂದೈತಿ, ಅದನ್ನ ಕಟ್ ಮಾಡೋದು ನಿಮಗೆ ಅರ್ಥ ಆಗ್ಲಾಕತ್ತೈತಿ. ಇಲ್ಲಿ ಮೃತರು ಅದಾರು, ಇವ್ರಿಗೆ ದುಡ್ಡು ಹೋಗೈತಿ, ಇದನ್ನ ಕಂಡು ಹಿಡಿದ್ರಿ, ಓಕೆ ಒಪ್ಕೊಳ್ಳೋಣ. ಅದೇ ರೀತಿ ಈ ಕಡು ಬಡವದಾನ ಅವಾಗ ಹೋಗಿಲ್ಲ, ಇದು ಯಾಕೆ ನಿಮಗೆ ಸಿಗುವತ್ತ ಡಾಟಾ, ಇದು ಯಾಕೆ ಅರ್ಥ ಆಗೋತು? ಹಂಗ ಮಾಡ್ಬೇಡ್ರಿ. ಮಹಿಳೆಯರ ನಿಮ್ಗೆ ಆರಿಸಿ ತಂದಾರ. ಮತ್ತ ಈ ಮುಖಾಂತರ ರಾಜ್ಯದ ಮಹಿಳೆಯರಿಗೆ ಒಂದು ಸಂದೇಶ ಕೊಡ್ತನು. ಇವ್ರು ಹೆಂಗ್ ಮಾಡ್ತಾರಂದ್ರ ಎಲೆಕ್ಷನ್ ಮೂಮೆಂಟ್ದಾಗ ಆ ರೀತಿ ಹೇಳ್ತಾರು. ಈಗ ದುಡ್ಡು ಹೆಚ್ಚಾಗನ ಹಿಂಗ್ ಮಾಡ್ಲಕ್ ಹತ್ತಾರ. ಇನ್ನು 28ರಾಗ ಏನ್ ಮಾಡ್ತಾರು, ನಮ್ಮ ಅಂದಾಜ್ರೆ ಮತ್ತ ನಾವನ್ನ ಹೇಳುವಂತದಲ್ಲ, 4000 ರೂಪಾಯಿ ಗೃಹಲಕ್ಷ್ಮಿ ಹತ್ತಾರ. ದಾಡ 4000 ರೂಪಾಯಿ ನಾನು ಎಲ್ಲಾರು ಓಟ್ ಹಾಕ್ತಿರಿ. ಮತ್ತ ಆರ್ಸಿ 1 ವರ್ಷ 2 ವರ್ಷ ಆದ ಬಳಿಕ ಇಲ್ಲ 4000 ಕೊಡಂಗಿಲ್ಲ, 2000 1000 ಮತ್ತ ನೀವು ಅದ್ರಾಗೈತ್ರಿ, ನೀವು ಇದ್ರಾಗೈತ್ರಿ, ನಿಮ್ಗ 20 ಕಾಯ್ದೆ ಹಚ್ತಾರ ಅವ್ರು. ಅದಕ್ಕಾಗಿ ನೋಡ್ರಿ, ವಿಚಾರ ಮಾಡ್ರಿ. ಮತ್ತ ಗೌರ್ಮೆಂಟ್ಗೆ ನಾವು ಒಂದ ಕೇಳೋ ಉದ್ದೇಶ, ನೀವ್ ಹೆಂಗ್ ಮಾತಾಡಿರ್ಲಿ ಆ ಪ್ರಕಾರ ಕೊಡ್ರಿ. ಮುಂದಿನ ಸರಿ ನಿಮ್ಗೆ ನೀಗದ್ರೆ ಮತ್ತೆ ಬೇರೆ ಗೌರ್ಮೆಂಟ್ದವ್ರು ಬಂದಾರ, ಅವ್ರು ಏನ್ ಘೋಷಣೆ ಮಾಡ್ತಾರ ಅವ್ರು ಕೊಡ್ತಾರ. ಕೊಡದ್ರ ಅವ್ರನ್ನೂ ಪ್ರಶ್ನೆ ಮಾಡ್ತೀವಿ ನಾವು. ಈಗ ನೀವು ಮಾತು ಕೊಟ್ಟರಿ, ನೀವು ಅದಕ್ಕೆ ತಕ್ಕಂಗೆ ನಡಿವರಿ ನಾನು ನಿಮ್ಗೆ ಪ್ರಶ್ನೆ ಮಾಡತ್ತಿದೀವಿ. ಮುಂದಿನ ಬೇರೆ ಗೌರ್ಮೆಂಟ್ ಬಂದಾಗ ಅವ್ರು ಮಾಡಿದ್ರೆ ಅವ್ರನ್ನೂ ಕೇಳೋರ ನಾವು. ಯಾಕಂದ್ರೆ ನಾವು ಜನರ ಪರವಾಗಿರ್ತೀವಿ. ಮಹಿಳೆಯರು ಸ್ವಲ್ಪ ವಿಚಾರ ಮಾಡ್ರಿ. ಮತ್ತೆ ಇನ್ ಯಾವ್ದಾರ ರಾಜಕಾರಣಿಗಳು ಇಲೆಕ್ಷನ್ ಟೈಮ್ದಾಗ ಏನ್ ಘೋಷಣೆ ಮಾಡ್ತಾರಲ್ಲ, ಈ ಗೌರ್ಮೆಂಟ್ ನಮಗ್ ಕೊಡ್ತೈತಿ ಇಲ್ಲೋ ಅದನ್ನ ವಿಚಾರ ಮಾಡ್ಕೊಂಡ ಓಟ್ ಹಾಕುವಂತದ್ ನೀವು ಕರ್ತವ್ಯ ಮಾಡ್ರಿ. ಯಾಕಂದ್ರೆ ಇವ್ರು ಒಳ್ಳೇದ್ ಮಾಡ್ರಿ, ಇವ್ರಿಗೆ ಓಟ್ ಹಾಕ್ರಿ ಬೇಡನ ಅಲ್ಲ. ಆದ್ರ ಅವ್ರು ಒಳ್ಳೇದ್ ಮಾಡಲ್ಲ, ನೀವು ಹಾಕಂಗಿಲ್ಲ ಅನ್ನೋದ್ರ ಒಂದು ಗೊತ್ತಾಗ್ಬೇಕು ಅವ್ರಿಗೆ. ಮತ್ತ ಅವ್ರು ಹೆಂಗ್ ಮಾಡಿದಂಗ ನಾವು ಓಟ ಹಾಕ್ಲಾಕೈತಿವಿ ಅಂದ್ರ ಮುಂದ್ ಕೇಳೋ ಹಕ್ಕು ಉಳಿಯಲ್ಲ. ಹರ್ಯಾಣದ ಈಗ ಎಡ್ತಾಕ್ ಹೊಂಟಾವ್ ಪಾಪ ಅಳಾಕೈತಾವ ಇಲ್ಲಿ ಅನ್ಕೋತ ಅದ್ ಬಂದಿಲ್ಲ ಇದು. ಅದ್ರಾಗ ಮತ್ ಹೊಸದಾಗಿ ಬೇರೆ ಅರ್ಜಿ ನೋಂದಣಿ ಮಾಡಂದ್ರಿ ಸಮಸವಲು. ಒಂದೊಂದು ಮೂಢನಂಬಿಕೆ ಅಥವಾ ಪಾಪ ಹೆಬ್ಬಟ್ ಹೆಣ್ಮಕ್ಳಿಗೆ ಅರ್ಥ ಆಗೋತ್ತ. ಅವ್ರ ದೇವ್ರ ಹೇಳೋ ರೀತಿ ಕೊಂಟಾರ. ಹೆಂಗ್ ಏನ್ರಿ ಗೃಹಲಕ್ಷ್ಮಿನ ಬರೋಲ್ಲ ಅಂತ ಹೇಳಿ. ಮತ್ತ ಅವ್ರ ಏನ್ ಹೇಳ್ತಾರ, ಆಫೀಸ್ಗೆ ಹೋಗ್ರಿ ಭೇಟಿಯಾಗ್ರಿ, ಇದನ್ನ ಹೇಳ್ಬೇಕಾಗೈತಿ. ಯಾಕಂದ್ರೆ ಅವ್ರಿಗೆ ಮೀಕ್ ಹೋಗಿತ್ತಿದು. ಅದಕ್ಕಾಗಿ ಸರ್ಕಾರದವ್ರಿಗೆ ಒಂದು ವಿನಂತಿ, ಹೆಣ್ಮಕ್ಳನ್ನ ಭಾಳ ಕಾಡಿಸ್ಬೇಡ್ರಿ. ಎಲ್ಲಕ್ಕಿಂತ ಹೆಣ್ಮಕ್ಳ ಶಾಪ್ ಭಾಳ ಕೆಟ್ಟ, ಅರ್ಥ ಮಾಡ್ಕೋರಿ. ಮುಂದಿನ ದಿನಮಾನದಾಗ ಈ ರೀತಿ ನೀವು ಬರ್ಬೇಕಂದ್ರ, ಆಡಳಿತ ನಡೆಸ್ಬೇಕಂದ್ರ ಒಳ್ಳೆ ರೀತಿ ಅಧಿಕಾರ ನೀಡ್ರಿ, ಆಡಳಿತವನ್ನ ನೀಡ್ರಿ. ಅದಕ್ಕೆ ಇದೊಂದು ವಿಷಯ ಹೇಳಕ್ ಬಯಸ್ತು. ಹೆಣ್ಮಕ್ಳಿಗೆ ದಯವಿಟ್ಟು ತ್ರಾಸ ಕೊಡ್ಬೇಡ್ರಿ. ಇದನ್ನ ಹೆಂಗ್ ಕಂಡು ಹಿಡ್ಲಾತ್ತಾರಲ್ಲ, ಯಾರಿಗೆ ಬಂದಿಲ್ಲ ಅವ್ರಿಗೆ ಯಾಕೆ ಬರೋಲ್ಲ ಅನ್ನೋದು ಕಂಡು ಹಿಡಿದು ಅವ್ರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ರಿ. ಇಷ್ಟ ನಮ್ಮದು ಹೆಚ್ಚಾನ ಹೇಳಕ್ ಬಯಸುದಿಲ್ಲ. ಮತ್ ರಾಜ್ಯದ ಜನ ಇದನ್ನ ವಿಚಾರ ಮಾಡ್ರಿ.